ನಿದ್ದೆ ಟೈಮ್ ಇದು. ಈ ಟೈಮಲ್ಲಿ ಇವಾಗ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಏನೋ ಆಗ್ಬಿಟ್ಟಿದೆ. ಸಾಗರದ ಹತ್ರ ಜನಸಾಗರ. ಕಾಕರ ಒಂದು ತಗೊಂಡಿದ್ದೀವಿ. ಇಷ್ಟು ಸ್ನ್ಯಾಕ್ಸ್ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಟೈಮ್ ಎಷ್ಟು? ಗುಡ್ ನೈಟ್ 2 ಒಂದೇ. ಇವಾಗ ಕರೆಕ್ಟ್ 2 ಗಂಟೆ ಆಗಿದೆ, ಮಧ್ಯರಾತ್ರಿ 2 ಗಂಟೆ ಆಗಿದೆ. ಫುಲ್ಲು ನಿದ್ದೆ, ಡೀಪ್ ನಿದ್ದೆ ಟೈಮ್ ಇದು. ಈ ಟೈಮಲ್ಲಿ ಇವಾಗ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗುತ್ತೆ ಇವತ್ತಿನ ದಿನ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಡೀಟೇಲಾಗಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಇನ್ನು ಏನ ಮಲ್ಕೊಂಡಿದ್ದಾಳೆ. ಕ್ಯಾಬ್ ಬುಕ್ ಆಗಿದೆಯಾ? ಬುಕ್ ಆಗಿದೆ, ಬೇಗ ಬಾ. ಸೊ ಇನ್ನೊಂದು 5 ನಿಮಿಷಲ್ಲಿ ಬರ್ತೀವಿ. ಎಬ್ಬಿಸ್ಬೇಡ, ಹಂಗೆ ಎತ್ಕೊಂಡು ಹೋಗೋಣ, ಕ್ಯಾಬಲ್ಲಿ ಮಲಗ್ಸೋಣ. ಸೊ ನಾನೆಲ್ಲ ರೆಡಿ ಆಗೇ ಆಯಿತು. ನಾನು ಇದೊಂದು ತೊಗೊಂಡಿದ್ದೀನಿ ಬ್ಯಾಗ್ ಮತ್ತು ಇಷ್ಟು ಲಗೇಜ್ ಇಲ್ಲಿ. ಈ ಸರಿ ನಾವು ಹೋಗ್ತಾ ಇರೋದು 10 ದಿನ ಅಲ್ವಾ, ಸೊ ಜಾಸ್ತಿ ಆಗಿಬಿಟ್ಟಿದೆ ಲಗೇಜ್. ದೊಡ್ಡ ಕತೆ ಆಯಿತು. ಇದದ್ದೆಲ್ಲ ಡೀಟೇಲಾಗಿ ಕಿರಣ್ ಎಕ್ಸ್ಪ್ಲೇನ್ ಮಾಡ್ತಾರೆ ಆಮೇಲೆ. ಸೊ ಇದೊಂದು ಅದೊಂದು ತೊಗೊತಾ ಇದ್ದೀವಿ. ಅವಳದು ಓಕೆ. ಆಮೇಲೆ ಇದೊಂದು ಡೈಪರ್ ಬ್ಯಾಗು, ಅವಳದು ಕ್ಯಾರಿ ಬ್ಯಾಗು. ಸೊ ಇವಾಗ ಏನನ್ನು ಕರ್ಕೊಂಡು ಓಡೋಣ ಬನ್ನಿ. ಹಾಯ್. ಸೊ ಮನೆಯಿಂದ ಏರ್ಪೋರ್ಟಿಗೆ ಬರೋಷ್ಟಿಗೆ ಒಂದು ಆಲ್ಮೋಸ್ಟ್ 2 ಗಂಟೆ ಹತ್ರ ಆಯಿತು ನಮ್ಮ ಮನೆಯಿಂದ. ಸೊ ಏನೋ ಕೂಡ ಆರಾಮಾಗಿ ಮಲ್ಕೊಂಡಿದ್ಲು ಕಾರಲ್ಲಿ. ಬಂದು ಇಳಿದ ತಕ್ಷಣ ನೋಡ್ತೀವಿ ಇಲ್ಲಿ ಫುಲ್ ಕ್ರೌಡ್ ಇತ್ತು. DG ಹತ್ರ ಕಿರಣ್ದು ಏನಾದರೂ ಬರ್ತಾಯಿತ್ತು, ಬಟ್ ನಂದು ಸ್ವಲ್ಪ ನೇಮ್ ಚೇಂಜ್ ಇರೋದ್ರಿಂದ ಅದು ಆಗಿಲ್ಲ. ಸೊ ಹಾಗಾಗಿ ಇಷ್ಟು ಜನ ಕ್ರೌಡಲ್ಲಿ ನಿಂತ್ಕೊಂಡು ಬಂದಿರೋದು. ಸೊ ಬೇರೆ ಟೈಮಲ್ಲೆಲ್ಲ ಆರಾಮಾಗಿ ಹೋಗಿದ್ವಿ, ಈ ಸರಿನೇ ಈ ಥರ ಆಯಿತು. ಇನ್ನು ಲಗೇಜ್ ಎಲ್ಲ ಆ್ಯಕ್ಚುಲಿ ಒಂದೇ ತೊಗೊತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಆಮೇಲೆ 3 ಕೂಡ ಚೆಕ್-ಇನ್ಗೆ ಹಾಕ್ಬಿಟ್ವಿ. ಆಮೇಲೆ ಕ್ಯಾಬಿನ್ಗೆ ಅಂದ್ಬಿಟ್ಟು ಯಾನದು ಒಂದು ಡೈಪರ್ ಬ್ಯಾಗ್ ಒಂದು ಮತ್ತು ಇನ್ನೊಂದು ಟ್ರಾಲಿ ತೊಗೊಂಡೋದ್ವಿ ಅಷ್ಟೇ. ಸೊ ಎಷ್ಟು ಕಮ್ಮಿ ಮಾಡಿದ್ರು ಲಗೇಜ್ ಹಂಗೆ ಆಗ್ಬಿಡುತ್ತೆ, ಯಾಕಂದರೆ ನಾವು ತುಂಬ ದಿನ ಹೋಗ್ತಾ ಇದ್ದೀವಲ್ಲ. ಸೊ ಹಾಗಾಗಿ ಇನ್ನು ಎಲ್ಲ ಕೆಲಸ ಆಲ್ಮೋಸ್ಟ್ ಆಯಿತು. ಸೊ ಬೇಗನೆ ಬಂದ್ವಿ, ಯಾಕಂದರೆ ಇವಾಗ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತಲ್ವ ಏರ್ಪೋರ್ಟಲ್ಲಿ, ಅದು ಇದು ಕ್ಯಾನ್ಸಲ್ ಆಗಿ ಇಂಡಿಗೋದು ಎಲ್ಲ. ಸೊ ಯಾಕೆ ಬೇಕು ಸುಮ್ಮನೆ ಅಂದ್ಬಿಟ್ಟು ನಾವು ಮುಂಚೆನೇ ಬಂದುಬಿಟ್ವಿ. ಇಲ್ಲೇ ಬಂದು ಬೇಕಿದ್ರೆ ರೆಸ್ಟ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಕಿರಣ್ ರಿಸ್ಕ್ ತೊಗೊಳೋದು ಬೇಡ, ಇಷ್ಟು ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಅದಕ್ಕೆ ಬೇಗ ಹೋಗೋಣ, ಆಮೇಲೆ ಅಥವಾ ಅಟ್ಲೀಸ್ಟ್ ನಮ್ಗೆ ಟೈಮ್ ಇರುತ್ತೆ ಆಲ್ಟರ್ನೇಟಿವ್ ಏನಾದರೂ ಒಂದು ಸ್ವಲ್ಪ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಮುಂಚೆನೇ ಬಂದಿದ್ವಿ. ಆಚೆ ಎಲ್ಲೂ ಕಾಣದೇ ಇರೋ ಗುಬ್ಬಿ ಇಲ್ಲಿದೆ ಏರ್ಪೋರ್ಟ್. ಅದು ಇಯಾನ ನೋಡಿದ್ದು ಅಲ್ಲ. ಇವಳು ಏನಂದ್ಲು ಗೊತ್ತಾಕಿರ, ಚಿಟ್ಗುಬ್ಬಿ ಅಂತ. ನೀನು ಸುಮ್ಮನೆ ಹೇಳ್ತಿದ್ದಾಳೆ ಅಂದರೆ ಸೌಂಡ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇದೆಲ್ಲ, ಅದಕ್ಕೆ ಅಲ್ಲಿ ಬಂದಿದೆ. ಇದು ಆ್ಯಕ್ಚುಲಿ ರಿಯಲ್ ಪ್ಲಾಂಟ್ಸ್, ಆರ್ಟಿಫಿಷಿಯಲ್ ಅಲ್ಲ, ರಬ್ಬರ್ ಪ್ಲಾಂಟ್ ಇದು. ಖಾಲಿ ಬಂಗಾರಿ. ಇಲ್ಲಿ ಚೇರ್ಗೆ ಏನು ಸ್ಕ್ಯಾನ್ ಟು ಆರ್ಡರ್ ಅಂತ ಇದೆ. ಆರ್ಡರ್ ಮಾಡ್ದೆ ಏನಾದರೂ ತೋರಿಸ್ತೀನಿ ಅಲ್ಲಿ. ಒಂದು ಜಾಮೂನ್ ಎಷ್ಟು ಹೇಳು? ಒಂದು ಜಾಮೂನ್ 50 ರೂಪಾಯಿ. 50 ತಾನೆ? ಆಚೆನ ಹೇಳ್ತಾರೆ, ಆಚೆ ಏರ್ಪೋರ್ಟಲ್ಲಿ ಹೇಳ್ತಾರದು 50. ಏರ್ಪೋರ್ಟಲ್ಲಿ 50. ಡೆಸರ್ಟ್ ಗುಲಾಬ್ ಜಾಮೂನ್ 209 ರೂಪೀಸ್ ಒಂದಕ್ಕೆ. ಇಲ್ಲ ಒಂದೇ. ಆಮೇಲೆ ಆನಿಯನ್ ಪಕೋಡ ಎಷ್ಟು? ಅಯ್ಯಪ್ಪ ಗೊತ್ತಿಲ್ಲಪ್ಪ. ಒಂದೇ 300 ರೂಪಾಯಿ. 300 ರೂಪಾಯಿ ಆನಿಯನ್ ಪಕೋಡ 439 ರೂಪೀಸ್ಗೆ ಆನಿಯನ್ ಪಕೋಡ. ಇದು ಸ್ಕ್ಯಾನ್ ಮಾಡಿ ಆರ್ಡರ್ ಮಾಡಿ ತಿಂದವ್ರೆ. ಆಚೆ ಒಂದು ಮೂಟೆ ಬರುತ್ತೆ, ಪಕೋಡ ಮಾಡ್ಕೋಬೇಕು. ಅದಕ್ಕೆ ಹೆಂಗಿಟ್ಟವ್ರು, ಯಾರು ಆರ್ಡರ್ ಮಾಡ್ತಾರೋ ಇಲ್ಲ ನೋಡಿ. ಅಲ್ಲ ಎಂಟರ್ಟೈನ್ಮೆಂಟ್. ಯಾರು ತಿಂತಾರೆ ಕಿರಣ್? 400-500 ರೂಪಾಯಿ ಕೊಟ್ಟು ಒಂದು ಬ್ಯಾಗ್ ಎಷ್ಟು? 14 ರೂಪಾಯಿ. ಇದು ಪರವಾಗಿಲ್ಲ. ಬ್ರೇಕ್ಫಾಸ್ಟ್ ಕಾಂಬೋ 399, 400 ರೂಪಾಯಿ. ಏನಿಲ್ಲ ಕಾಂಬೋ ಅದು ಅಷ್ಟೇ.
ಒಂದು ಕೊಡೋ ಬದಲು 2 ಕೊಡ್ತಾರೆ ಅಷ್ಟೇ, ಒಂದು ರೋಟಿ ಬದಲು 2 ರೋಟಿ ಕಾಂಬೋ. ಬಟನ್ ಇಡ್ಲಿ ವಿತ್ ಸಾಂಬಾರ್ 369. ಇಡ್ಲಿ 369 ರುಪೀಸ್. ಚಿತ್ರಾನ್ನಕ್ಕೆ 369 ರೂಪಾಯಿ. ಸೊ ಇವಾಗ ಚಿತ್ರಾನ್ನ ಆರ್ಡ್ರ್ ಮಾಡ್ಕೊಂತೀನಿ ಅಣ್ಣ. ಬಟನ್ ಇಡ್ಲಿ ನೋಡು, ಚಟ್ನಿ ಕೊಡ್ತಾರ ಅಥವಾ ಅದು ಸಪ್ರೇಟ್ ಆಗುತ್ತೆ. ಸಣ್ಣ ಸಣ್ಣ ಇಡ್ಲಿ 369 ರುಪೀಸ್. ಅದು ಒಂದು ತುತ್ತಿಗೆ ಖಾಲಿ ಆಗ್ಬಿಡುತ್ತೆ. ಇದು ಲಸ್ಸಿ 300 ರೂಪಾಯಿ, ಮಜ್ಜಿಗೆ 200 ರೂಪಾಯಿ, ಮಜ್ಜಿಗೆ 200 ರೂಪಾಯಿ, ಒಂದು ಬಕೆಟ್ ಬರುತ್ತೆ. ಇಲ್ಲಿ ನೋಡು, ನೋಡಿ ಬಂದಿದ ತಕ್ಷಣ ಅವಳೇ ಆಲ್ರೆಡಿ ಲಾಕ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ. ಹೆಂಗೆ ಮಾಡ್ಕೊಂಡೆ? ತೋರಿಸು, ಬಿಚ್ಚಿ ತೋರಿಸಿ ಹೆಂಗೆ ಮಾಡೋದಂತ. ನಾವು ಏನು ಹೇಳೇ ಕೊಟ್ಟಿಲ್ಲ. ಸೊ ಏರ್ಪೋರ್ಟ್ ಹೋಗಿದ ತಕ್ಷಣ ಯಾನ ಕೂಡ ಫುಲ್ ಆ್ಯಕ್ಟಿವ್ ಆಗಿಬಿಟ್ಲು. ಹಾಗೆ ಒಂದು ಸ್ವಲ್ಪ ಅವಳಿಗೆ ಸ್ನ್ಯಾಕ್ಸ್ ತೊಗೊಂಡೋಗಿದ್ದೆ. ಏನಾದರೂ ಕೇಳ್ತಾಳೆ ಅಂತ ಗೊತ್ತಿತ್ತು, ಅಲ್ಲೇ ಕುತ್ಕೊಂಡಿದ್ವಲ್ಲ, ತಿನ್ನಿಸ್ಕೊಂಡ್ವಿ. ಏನೂ ಪ್ರಾಬ್ಲಮ್ ಆಗಿಲ್ಲ, ಆರಾಮಾಗಾಯಿತು ಎಲ್ಲ. ಸೊ ನಮಗೆ ಒಂದು 3 ಅವರ್ ಹಂಗೆ ಟೈಮ್ ಇತ್ತು. ಸೊ ಹಂಗೂ ಅಲ್ಲೂ ಇಲ್ಲೂ ಹಂಗೆ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊತಾ ಇದ್ವಿ. ಲಾಂಚ್ಗೆ ಹೋಗಿಲ್ಲ. ಸೊ ಯಾಕಂದರೆ ಇವಾಗ ಹೋದರೆ ಏನು ಸುಮ್ಮನೆ ಹಸುವೂ ಇರಲಿಲ್ಲ, ಹೋಗಿ ಸುಮ್ಮನೆ ವೇಸ್ಟ್ ಆಗುತ್ತೆ. ಏನಕ್ಕೆ ರಿಟರ್ನ್ ಇವಾಗ ನಾವು ಬಾಂಬೆಗೆ ಹೋಗ್ತಿರೋದು, ಅಲ್ಲಿದ್ದ ಬೇಕಿದ್ರೆ ಹೋದರೆ ನೋಡೋಣ ಅಂತ ಹೇಳಿದ್ರು ಕಿರಣ್. ಸೊ ಹಾಗಾಗಿ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಇನ್ನು ಫ್ಲೈಟಲ್ಲಿ ಕೂತ್ಕೊಂಡ್ವಿ. ಹತ್ತಿದ ತಕ್ಷಣ ಆಯಿತು, ಏನಾಗೆ ನಿದ್ದೆ ಬಂದಿತ್ತು ಆ್ಯಕ್ಚುಲಿ ಬೆಳಗಿನ ಜಾವ ಅಲ್ಲ. ಸೊ ಒಂದು ಅರ್ಲಿ ಮಾರ್ನಿಂಗಿಗೆ ಯಾವ ಥರ ಕಾಣ್ತಾ ಇತ್ತು ಅಂದರೆ, ನಾನು ಆ್ಯಕ್ಚುಲಿ ಮಲ್ಕೊಂಬಿಟ್ಟಿದ್ದೆ. ಕಿರಣ್ ಎದುರಿಸ್ಬಿಟ್ಟು ನೋಡು ಎಷ್ಟು ಚೆನ್ನಾಗಿದೆ, ಮಿಸ್ ಮಾಡ್ಕೊತೀಯಾ ಅಂತ ಹೇಳ್ತಾ ಇದ್ರು. ಒಂಥರ ಚೆನ್ನಾಗಿತ್ತು. ಅದೇ ಫುಲ್ ನಿದ್ದೆಲೇ ಹಂಗೆ ಇದ್ದೆ ನಾನು, ಅಷ್ಟು ನಿದ್ದೆ ಬರ್ತಾಯಿತ್ತು. ಅದು ಬೇರೆ ನಮಗೆ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದಾಗ ಬೆಳಿಗ್ಗೆ ಜಾಸ್ತಿ ಫ್ಲೈಟ್ಸ್ ಇರೋದೆಲ್ಲ ನಮ್ಗೆ ಅರ್ಲಿ ಮಾರ್ನಿಂಗೇ ಇರುತ್ತೆ. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಿರಲ್ಲ. ಗೊತ್ತಲ್ಲ, ಬೇರೆ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದರೆ ನಾವು 3 ಅವರ್ ಮುಂಚೆನೇ ಇರಬೇಕು. ಅದು ನಿದ್ದೆನೇ ಆಗೋಲ್ಲ, ರಾತ್ರಿ ಎಲ್ಲ ಎದ್ದಿರಬೇಕು ರೀಚ್ ಆಗೋವರೆಗೂ. ಸೊ ಇದೊಂದು ನನಗೆ ಇಷ್ಟ ಆಗದೆ ಇರೋದು, ಅಂದರೆ ನಿದ್ದೆ ಫುಲ್ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಎಲ್ಲಾದರೂ ಹೋಗಬೇಕು ಅನ್ನೋ ಟೈಮಲ್ಲಿ. ನಮಗೆ ಫ್ಲೈಟ್ ಇದ್ದಿದ್ದು 5:30 ಮಾರ್ನಿಂಗ್ ಇದ್ದಿದ್ದು. ಸೊ ನಾವು ಬಾಂಬೆ ರೀಚ್ ಆಗೋಷ್ಟಿಗೆ ಆಲ್ಮೋಸ್ಟ್ 8 o'clock ಆಗಿಬಿಟ್ಟಿತ್ತು. ಇನ್ನು ಆಲ್ರೆಡಿ ನಾವು ಸ್ನಾನ ಮಾಡ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿನೇ ಬಿಟ್ಟಿದ್ದಲ್ವಾ. ಸೊ ಇಲ್ಲಿ ಬಾಂಬೆಲಿ ಎಲ್ಲಾದರೂ ಒಂದು ಸಿಂಪಲ್ ಆಗಿರೋ ಒಂದು ರೂಮ್ ನೋಡೋಣ, ಜಸ್ಟ್ ಸ್ಟೇ ಕೂಡ ಮಾಡ್ತಾ ಇಲ್ವಲ್ಲ. ಸೊ ಜಸ್ಟ್ ಲಗೇಜ್ ಇಡೋದಕ್ಕೆ ಅಂದ್ಬಿಟ್ಟು ಒಂದು ರೂಮ್ ಮಾಡ್ಕೊಂಡಿದ್ವಿ. ಓಕೆ, ಇವಾಗ ಇಲ್ಲೇ ಒಂದು ಏರ್ಪೋರ್ಟ್ ಹತ್ರನೇ ಒಂದು ರೂಮ್ ಮಾಡಿದ್ರು ಕಿರಣ್. ಸೊ ನಮ್ದು ಹೆಂಗಾಗಿದೆ ಅಂದರೆ ಟೈಮು, ಕಿರಣ್ ಹೆಂಗೆ ಡಿಫ್ರೆಂಟ್ ಇದೆ ಇವಾಗ ಟೈಮಿಂಗ್ಸ್ ನಮ್ಮದು ಫ್ಲೈಟ್ದು? ಬೆಳಗ್ಗೆ 4 ಗಂಟೆವರೆಗೂ. ಓಕೆ, ಇವಾಗ ನಾಳೆ ಬೆಳಿಗ್ಗೆ 4 ಗಂಟೆವರೆಗೂ ಫ್ಲೈಟ್ ಇದೆ ಮುಂಬೈಯಿಂದ ಅಜರ್ಬೈಜಾನ್ಗೆ ಹೋಗೋಕ್ಕೆ. ಸೊ ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಇಲ್ಲೇ ರೂಮ್ ಮಾಡಿದ್ವಿ. ಇದು ಒಂದು ಚಿಕ್ಕ ರೂಮ್ ಅಷ್ಟೇ, ಇಷ್ಟಿದೆ ಈ ಥರ. ಓಕೆ, 4000 ಇದೆ ಇದಕ್ಕೆ, ಒಂದು ನೈಟ್ಗೆ 4000. ನಾವು ಇನ್ನೇನು ಸ್ವಲ್ಪ ಹೊತ್ತಷ್ಟೇ ಚೆಕ್ಔಟ್ ಮಾಡಿಬಿಡ್ತೀವಿ, ನೈಟ್ ಇಲ್ಲಿ ಸ್ಟೇ ಕೂಡ ಮಾಡಲ್ಲ. ಸರಿ, ಲಗೇಜ್ ಎಲ್ಲ ಇಡೋದು ಬೇಕಲ್ವ ಆಚೆ ಹೋದರೆ ಅಂದ್ಬಿಟ್ಟು ಸೊ ಇದು ರೂಮ್ ಮಾಡ್ಕೊಂಡಿದ್ದೀವಿ. ಬ್ಯಾಂಗ್ಳೂರು ಬಿಟ್ಟು ನಾವು ಎಷ್ಟು ಗಂಟೆಗೆ ಬಿಟ್ಟಿದ್ವಿ? ಬ್ಯಾಂಗ್ಳೂರು ಬಿಟ್ಟಿದ್ದು 2 ಗಂಟೆ ಬೆಳಗಿನ ಜಾವ. ಸೊ ಏರ್ಪೋರ್ಟಿಗೆ ರೀಚ್ ಆಗಿದ್ದು 4 ಗಂಟೆ. ಅಲ್ಲಿ ಹೋಗಿ ಫ್ಲೈಟ್ ಇದ್ದಿದ್ದು ನಮಗೆ 6 ಗಂಟೆಗೆ, ಬೆಳಿಗ್ಗೆ 6 ಗಂಟೆಯಿಂದ ಇಲ್ಲಿ ಬರೀ 1.5 ಅವರಲ್ಲಿ ರೀಚ್ ಆದ್ವಲ್ಲ. ಇಲ್ಲಿ ರೀಚ್ ಆದಾಗ 7 ಆಗಿತ್ತು, 7:40 ಬೆಳಿಗ್ಗೆ ಆಗಿತ್ತು. ಅಲ್ಲಿದ್ದ ಒಂದು 15 ನಿಮಿಷ ರೂಮ್ ಮಾಡಿರೋದು. ಇಲ್ಲಿಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲೇ ಮುಂಬೈಯಲ್ಲಿ ಆಚೆ ಹೋಗ್ಬಿಟ್ಟು ಬರೋಣ, ಹಾಗೆ ತಿನ್ಕೊಳ್ಳೋಣ ಅಂತ. ಬೆಳಿಗ್ಗೆ ನಾಷ್ಟ ಮಾಡಿಲ್ಲ, ಹಂಗೆ ಮಲಗಿದ್ದೀವಿ. ಎದ್ದಿದ್ದೆ ಮಧ್ಯಾಹ್ನ. ಸೊ ಇವಾಗ ಹೋಗಿ 2 ಗಂಟೆ ಆಗಿದೆ ಇವಾಗ ಮತ್ತೆ. ಸೊ ಈಗ ಆಚೆ ಹೋಗಿ ತಿನ್ಕೊಂಡು ಹಾಗೆ ಸುತ್ತ ಏನಾದರೂ ಮುಂಬೈಯಲ್ಲಿ ಇದೆಯಾ ನೋಡಿಕೊಂಡು ಹೊರಡೋದು. ನೋಡಿ ಇಷ್ಟು ಲಗೇಜ್ ಇದೆ, 1 2 3 4 ನಡಿ ಹೊರಡೋಣ. ಮುಂಬೈಯಲ್ಲಿ ಸೊ ಅಲ್ಲಿಂದ ಕಿರಣ್ ಆಟೋ ಬುಕ್ ಮಾಡಿದ್ರು. ಆಟೋಯಿಂದ ಡೈರೆಕ್ಟಾಗಿ ಅಲ್ಲಿ ಮಾಲ್ ಇತ್ತು ಹತ್ರದಲ್ಲೇ. ಸೊ ಮಾಲ್ಗೆ ಹೋಗೋಣ, ಅಲ್ಲಿ ತಿನ್ನೋಕ್ಕೂ ಸಿಗುತ್ತೆ, ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಅಂತ ಬಂದಿದ್ವಿ. ಇನ್ನು ಎಲ್ಲಿ ನೋಡಿದ್ರು ಕ್ರಿಸ್ಮಸ್ ಟೈಮ್ ಅಲ್ವಾ, ಎಲ್ಲಿ ನೋಡಿದ್ರು ಅಲ್ಲಿ ಮಾಲಲ್ಲಿ ಎಲ್ಲ ಕಡೆ ಈ ಥರ ಡೆಕೋರ್ ಮಾಡಿರ್ತಾರೆ. ಹಾಗೆ ಒಂದು ಸ್ವಲ್ಪ ತಿನ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ರಾಮೆನ್ ಇತ್ತು, ಸರಿ ಟ್ರೈ ಮಾಡೋಣ ಅಂತ ಬಂದಿದ್ವಿ. ಮುಖ ಮಾಡೋದು ಕೆಳಗಡೆ ಬರ್ರಿ ಬಾಕ್ಸಲ್ಲಿ.
ಇಲ್ಲಿ ರಾಮೆನ್ ಮಾತ್ರ ಮಸ್ತಾಗಿತ್ತು. ತೊಗೊಂಡು ಬಾಯಲ್ಲಿ ಒಂದು ಸಿಪ್ ಟೇಸ್ಟ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ ಒಂಥರ ಟೇಸ್ಟ್ ಬರ್ಡ್ಸ್ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಆ ಥರ. ನನಗೆ ಕಿರಣ್ಗೆ ತುಂಬ ಇಷ್ಟ ಆಯಿತು, ಸಕ್ಕತ್ತಾಗಿತ್ತು ಮಾತ್ರ ನಿಜವಾಗ್ಲೂ. ನಾವು ಒಂದೇ ಆರ್ಡ್ರ್ ಮಾಡಿದ್ವಿ, ಹಾಗೆ ಒಂದು ಫ್ರೈಡ್ ರೈಸ್ ಕೂಡ ಮಾಡಿದ್ವಿ. ಸೊ ಆಮೇಲೆ ಅನಿಸ್ತು 2 ರಾಮೆನ್ ಮಾಡಿದ್ರೇ ಚೆನ್ನಾಗಿರ್ತಾಯಿತ್ತು ಅಂತ. ಅಯ್ಯನಾಗೆ ಇಷ್ಟ ಅಲ್ವಾ ಸರಿ ಅಂದ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಸಪ್ರೇಟಾಗಿ ಹಾಕ್ಕೊಟ್ರೆ ಅವಳು ತಿನ್ಕೊತಾಳೆ ಅಂತ ಕೊಟ್ಟರೆ, ಇದನ್ನು ಮಾತ್ರ ಆರಾಮಾಗಿ ಕುತ್ಕೊಂಡು ಎಷ್ಟೊತ್ತಾದರೂ ತಿಂತಾಳೆ. ಅವಳಿಗೆ ಇಷ್ಟ ಆಗಿರೋದಾದರೆ ಎಷ್ಟೊತ್ತಾದ್ರೂ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾಳೆ. ಅವಳು ಕೂಡ ನಮ್ಮ ಥರನೇ ಆಗ್ಬಿಟ್ಟಿದ್ದಾಳೆ, ಫುಡಿ ಎಲ್ಲ ಟ್ರೈ ಮಾಡಬೇಕು, ಟೇಸ್ಟ್ ಮಾಡಬೇಕು ಅಂತ ಎಲ್ಲ. ತುಂಬ ಚೆನ್ನಾಗಿ ತಿಂತದ್ಲಿ ಕ್ಯೂಟಾಗಿ ಅದನ್ನು ನೂಡಲ್ಸ್ ಎಲ್ಲ. ಚಳ್ಕೊತಾ ಇದೆಯಾ ಡ್ರೆಸ್ ಮೇಲೆ. ಸೊ ಇವಾಗ ಮುಂಬೈಯಿಂದ ನೆಕ್ಸ್ಟ್ 4 o'clock ಫ್ಲೈಟ್ ಇದೆಯಲ್ಲ, ಏನಾದರೂ ರೆಡಿ ಟು ಈಟ್ ಫುಡ್ ಏನಾದರೂ ತೊಗೊಳ್ಳೋಣ ಅಂತ. ಸೊ ಎಮರ್ಜೆನ್ಸಿ ನಮಗೆ ಗೊತ್ತಿಲ್ಲ, ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಏನಾದರೂ ಸೇಫ್ಟಿಗಿರಲಿ ಅಂತ ಲಾಸ್ಟಲ್ಲಿದೆ ರೆಡಿ ಟು ಈಟ್. ಏನು ಉಪ್ಮಾ, ನೂಡಲ್ಸ್ ಅದೊಂದು ಎಮರ್ಜೆನ್ಸಿಗಿರುತ್ತೆ, ಪಲ್ಯ. ಸೊ ಇದು ಕಾಕರ ಒಂದು ತೊಗೊಂಡಿದ್ದೀವಿ, ತೇಪ್ಲ ಒಂದಿಲ್ಲ, ಕಾಕರ ಮೇಥಿ ಇಲ್ಲ, ವೀಟ್ ಇದೆ. ಇದು ಮೇಥಿ ಚೆನ್ನಾಗಿರುತ್ತೆ, ಮೇಥಿ, ಕೊತ್ತಂಬರಿ, ಹನಿ ಹನಿ. ಮಾಲಲ್ಲೇ ಒಂದು 3 hours ಆಗಿಬಿಡ್ತು. ಆರಾಮಾಗಿ ಹೋದ್ವಿ, ಹಾಗೆ ಅಲ್ಲೇ ಒಂದಷ್ಟು ಎಲ್ಲ ತಿನ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಫುಡ್ ಮಾತ್ರ. ಸೊ ಅದೆಲ್ಲ ಆದಮೇಲೆ ಇನ್ನು ಸ್ವಲ್ಪ ಹಾಗೆ ಶಾಪಿಂಗ್ ಎಲ್ಲ ಮಾಡ್ಕೊಂಡ್ವಿ ಎಲ್ಲ. ಯಾಕಂದರೆ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಯಾವಾಗ ಯಾವ ಥರ ಇರುತ್ತೆ ಗೊತ್ತಾಗಿಲ್ಲ ಅಂದ್ಬಿಟ್ಟು ಸೇಫ್ಟಿಗಿರಲಿ ಅಂತ ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡ್ವಿ. ಹಾಗೆ ಆ ಥರದಲ್ಲಿ ಇಸ್ಕಾನ್ ಟೆಂಪಲ್ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೇಳಿದ್ರು ಕಿರಣ್. ಸೊ ಇಲ್ಲಿ ಬಂದು ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಲ್ಲಿ ನೋಡಿ ಹುಟ್ಟು ಮತ್ತು ಸಾವಿಂದ ಎಲ್ಲ ಪಿಕ್ಚರ್ ಕೊಟ್ಟಿದ್ದಾರೆ, ಯಾವ್ಯಾವ ಸ್ಟೇಜ್ ಯಾವ ಥರ ಇರುತ್ತೆ ಅಂತ. ಸೊ ಹೇಗಿರುತ್ತಲ್ಲ ಲೈಫು, ಇವತ್ತು ಇರ್ತೀವಿ ನಾಳೆ ಇರೋದಿಲ್ಲ, ಲೈಫ್ ಹೇಗಿರುತ್ತೆ ಅಂತಲೇ ಗೊತ್ತಾಗಲ್ಲ. ಇರೋಷ್ಟು ದಿನ ಎಷ್ಟಾಗುತ್ತೋ ಅಷ್ಟು ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಲೈಫ್ನ. ಅದೇ ರೀಸನ್ಗೆ ನಾವು ಎಷ್ಟಾಗುತ್ತೋ ಅಷ್ಟು ಎಲ್ಲ ಸುತ್ತಾಡ್ಬಿಡೋಣ, ವರ್ಲ್ಡ್ ಎಲ್ಲ ಟ್ರಾವೆಲ್ ಮಾಡೋಣ. ಒಂದೊಂದು ಕಡೆ ಹೋದಂಗೆಲ್ಲ ಅವ್ರ ಕಲ್ಚರ್ ಗೊತ್ತಾಗುತ್ತೆ, ಅವ್ರದ್ದು ಯಾವ ಥರ ಇರುತ್ತೆ ಲೈಫ್ ಸ್ಟೈಲ್ ಎಲ್ಲ ತಿಳ್ಕೊಳಕ್ಕೆ ನಮ್ಗೆ ಆಗುತ್ತೆ. ಸೊ ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಕೂಡ ಅದೇನೇ ಕಿರಣ್ಗೆ, ನನಗೆ ಎಷ್ಟಾಗುತ್ತೆ ಅಷ್ಟು ಎಲ್ಲ ಕಡೆ ಟ್ರಾವೆಲ್ ಮಾಡೋಣ, ಎಲ್ಲ ಕಲ್ಚರ್ ಎಕ್ಸ್ಪ್ಲೋರ್ ಮಾಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ, ಎಲ್ಲ ಫುಡ್ ಟ್ರೈ ಮಾಡೋಣ ಅಂತ. ಸೊ ಆ ರೀಸನ್ಗೆ. ಸೊ ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ಮತ್ತು ಪ್ರಸಾದ ಕೂಡ ಕೊಡ್ತಾಯಿದ್ರು. ಕಿಚಡಿ ತುಂಬ ಚೆನ್ನಾಗಿರುತ್ತೆ. ಇಸ್ಕಾನಲ್ಲಿ ಯೂಶಲಿ ಇದೇ ಥರ ಕೊಡ್ತಾರಲ್ಲ, ನನಗೆ ಬೆಂಗಳೂರು ಇಸ್ಕಾನೆಲ್ಲ ನೆನಪಾಗ್ಬಿಡ್ತು. ಇದೇ ಥರ ಒಂದು ಕಪ್ಪಲ್ಲಿ ಹಾಕಿ ಕೊಡ್ತಾರೆ, ನಾವ್ಯಾವಲ್ಲಿ ಇದೇ ಥರ ಕುಡಿಯೋದು. ಸೊ ಇನ್ನು ಏನ ಕೂಡ ಅವಳಿಗೂ ಇಷ್ಟ ಆಯಿತು, ಅವಳು ಕೂಡ ತಿನ್ಕೊತಾ ಇದ್ಲು. ಇನ್ನೊಂದು ಇಲ್ಲಿ ಫುಲ್ ಕ್ರೌಡಪ್ಪ. ನಾವು ಒಂದು ಯಾವುದೋ ಇಲ್ಲಿ ಲಾಸ್ಟ್ ನಾವು ಒಂದು ಐ ಥಿಂಕ್ 7 years ಏನೋ ಬ್ಯಾಕ್ ಬಂದಿದ್ವಿ. ಸರಿ ಮತ್ತೆ ಹೋಗೋಣ ಅಂದ್ಬಿಟ್ಟು ಈ ಒಂದು ಬೀಚ್ ಇತ್ತು, ಯಾವುದು ಝೂಹು ಅಂತ ಬೀಚು. ಸೊ ಇಲ್ಲಿ ಬಂದರೆ ಎಷ್ಟು ಜನ ಕ್ರೌಡ್, ಎಷ್ಟು ಟ್ರಾಫಿಕ್, ಸೌಂಡ್ಗೆ ತಲೆನೋವು ಬಂದ್ಬಿಟ್ಟಿತ್ತು ನನಗೆ. ಸೊ ಫಸ್ಟ್ ಪಾಪ ಏನ ಬೀಚ್ ಹೋಗೋಣ ಅಂತ ಇದ್ಲು. ಸೊ ಅದಕ್ಕೆ ಕರ್ಕೊಂಬಂದರೆ ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಪ್ಪ ಶೆಕೆ ಸ್ಟಾರ್ಟ್ ಆಯ್ತಲ್ಲ. ಕಿರಣ್ ಹೆಂಗಿದೆ ಶೆಕೆ? ಯಾವಾಗ ಬಂದ್ರು ಅಷ್ಟೇ. ಅಲ್ಲಿ ಆಯಿಲ್ ಏನೋ ಇದು ಮಾಡ್ತಾ ಇರ್ತಾರೆ, ಗೊತ್ತಿಲ್ಲ, ಏನೋ ರಿಫೈನರಿನೋ ಏನೋ ಇರುತ್ತೆ. ಅಲ್ಲಿ ನೋಡಲ್ಲಿ ಸಾಗರದ ಹತ್ರ ಜನಸಾಗರ. ಅಲ್ಲಿ ನೋಡಲ್ಲಿ ದೀಪ. ಇವತ್ತು ಸಂಡೇ ಅಲ್ಲ,
ನನ್ಗನ್ಸ್ತು ಇಲ್ಲಿ ಬಂದಮೇಲೆ ಮುಂಬೈಲಿರೋ ಒಂದು 70% ಜನ ಎಲ್ಲ ಈ ಬೀಚಲ್ಲೇ ಇದ್ದಾರೆ ಅಂತ. ಅಷ್ಟು ಜನ ಇದ್ರು. ಅದಕ್ಕೆ ಇಯಾನಾಗಂತೂ ಕೈ ಹಿಡ್ಕೊಂಡೇ ಇದ್ವಿ, ಎತ್ಕೊಂಡೇ ಓಡಾಡ್ತಾ ಇದ್ವಿ. ಇನ್ನು ಅವಳಿಗೆ ಈ ಕಡೆ ನನಗೆ ನೀರಲ್ಲಿ ಕರ್ಕೊಂಡು ಹೋಗೋಕ್ಕೂ ಇಷ್ಟ ಇರಲಿಲ್ಲ. ಅಷ್ಟು ಜನ ಮಧ್ಯೆ ಎಲ್ಲ ಅಲ್ಲೋಗಿ ಅವಳು ಪಾಪ ಹೋಗಿ ಆಡ್ತೀನಿ ಅಂದ್ಕೊಂಡ್ಳು. ಬೀಚ್ ಅಂದರೆ ಅವಳು ಏನೇನೋ ಇಟ್ಕೊಂಬಂದ್ಬಿಟ್ಟಿದ್ಲು. ನಮಗೆ ರಿಸ್ಕ್ ತೊಗೊಳಕ್ಕೆ ಕೂಡ ಇಷ್ಟ ಇರಲಿಲ್ಲ. ತುಂಬ ಕ್ರೌಡ್ ಕೂಡ ಇತ್ತಲ್ವಾ. ಸರಿ ಮತ್ತು ಇನ್ನೂ ಟ್ರಾವೆಲ್ ಕೂಡ ಮಾಡೋಕ್ಕಿದೆ ಬೇರೆ ಕಡೆ, ಲಾಂಗ್ ಟ್ರಿಪ್ ಬೇರೆ ಇದೆ. ಸರಿ ಬೇಡ ಅಂದ್ಬಿಟ್ಟು ಹಂಗೆ ರಿಟರ್ನ್ ಹೋಗಿದ್ವಿ. ಏನೂ ಆಟ ಆಡೋಕ್ಕೆ ಹೋಗಿಲ್ಲ. ಹಾಗೆ ಇಲ್ಲೆಲ್ಲ ಚಾಪೆ ಎಲ್ಲ ಮಾರ್ತಾಯಿದ್ರು ಹಾಸ್ಕೊಂಡು ಕೂತ್ಕೊಳ್ಳೋದಕ್ಕೆ. ಇನ್ನು ಏನಾದರೂ ತಿಂತೀನಿ ಅಂತೆಲ್ಲ ಕೇಳ್ತಾ ಇದ್ಲು ಅವಳು. ಏನು ಬೇಡ ಇವಾಗ ಸದ್ಯಕ್ಕೆ, ಇಲ್ಲೆಲ್ಲ ತಿಂದು ಆಮೇಲೆ ಹೊಟ್ಟೆ ಕೆಡಿಸ್ಕೊಂಡು ಏನಾದರೂ ಆದರೆ ಯಾಕೆ ಅಂತ ಹೇಳ್ತಾ ಇದಕ್ಕೆ ಅವಳು ಬೇಕು ಬೇಕು ಅಂತ ಕೇಳ್ತಾ ಇದ್ಲು. ಹಾಗೆ ಒಂದಷ್ಟು ಟೀ ಕುಡ್ಕೊಂಡ್ವಿ. ನಾನು ಟೀನೇ ಕುಡ್ದಿರಲಿಲ್ಲ, ಬೆಳಿಗ್ಗೆ ಬೇಕು ಅಂತ ಅನಿಸ್ತಾಯಿತ್ತು. ಸೊ ಅಲ್ಲಿ ಟೀ ಕುಡ್ಕೊಂಡು ಮತ್ತೆ ಆಟೋ ಬುಕ್ ಮಾಡಿಕೊಂಡು ಮತ್ತೆ ರೂಮ್ ಕಡೆ ಬಂದ್ವಿ. ಇಷ್ಟು ಸ್ನ್ಯಾಕ್ಸ್ ತೊಗೊಂಡಿದ್ದೀವಿ. ಇದೊಂದು ತೊಗೊಂಡ್ವಿ, ಮೇಥಿ ಬಾಕ್ರಿ ಅಂತೆ, ತೇಪ್ಲ, ಏನೇನೋ ಸಿಕ್ತು, ಹೊಟ್ಟೆ ಕಾಕರ ಎಲ್ಲ ತೊಗೊಂಡಿದ್ದೀವಿ. ಇಲ್ಲಿ ಕಿರಣ್ ಮತ್ತೆ ಎಲ್ಲ ಪ್ಯಾಕಿಂಗ್ ಉಲ್ಟಾ ಪಲ್ಟಾ ಮಾಡ್ತಾ ಇದ್ದಾರೆ. ಚೆಕ್ಕಿನ್ಗೆ 23 kg ಆಗಬೇಕು, ಮಿಕ್ಕಿದ್ದೆಲ್ಲ 7 kg ಅಂತ ನಾವು ಅಂದ್ಕೊಂಡಿದ್ವಿ. ಸೊ 7 kg ಎಲ್ಲ ಅಪ್ ಟು 10 kg ಬಿಡ್ತಾರೆ. ಸೊ ಹಾಗಾಗಿ ಒಂದು ಕನ್ಫ್ಯೂಷನಲ್ಲಿ ಎಲ್ಲ ಲಗೇಜ್ ತೊಗೊಂಡು ಒಂದರಲ್ಲೇ ಫಿಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಸೊ ಎಷ್ಟಾಗುತ್ತೋ ಅಷ್ಟು ಈ ದೊಡ್ಡ ಟ್ರಾಲಿಲಿ ಹಾಕ್ಬಿಡೋಣ ಅಂದ್ಬಿಟ್ಟು ಅದರಲ್ಲಿಂದ ತೆಗೆದು ಎಲ್ಲ ಇದರಲ್ಲಿ ಫಿಟ್ ಮಾಡ್ತಾ ಇರೋದಕ್ಕೆ ಕಿರಣ್ ನೋಡಿ ನಿಂತ್ಕೊಂಡು ಅದ್ರ ಮೇಲೆ ಒಳ್ಳೆ ತುಳಿದಾಡ್ತಾ ಇದ್ರು. ಚಿಕ್ಕದಾಗಿ ಮಾಡೋದಕ್ಕೆ ಒಂಥರ ಫನ್ನಿಯಾಗಿತ್ತು. ಒಂದು ತಲೆನೋವು ಕೂಡ ಇತ್ತು ಈ ಪ್ಯಾಕಿಂಗ್ದು ಒಂದು ಅನಿಸ್ಬಿಡ್ತು ಈ ಸರಿ ನನಗೆ. ಹಂಗು ಹಿಂಗು ಮಾಡಿ ಪ್ಯಾಕಿಂಗ್ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ವಿ. 9 ಗಂಟೆ ಆಗಿತ್ತು ಅಷ್ಟೇ. ಬಟ್ ನಮ್ಮದು ಫ್ಲೈಟ್ ಇರೋದು 4 ಗಂಟೆಗೆ. ಆದರೆ 1 hour ಡಿಲೇ ಆಗಿಬಿಟ್ಟು 5 ಗಂಟೆಗೆ ಆಗ್ಬಿಡ್ತು ಆಮೇಲೆ ಸ್ವಲ್ಪ ಫ್ಲೈಟ್ದು. ಸರಿ ಮುಂಚೆನೇ ಒಂದು 9 ಗಂಟೆ, ಆ್ಯಕ್ಚುಲಿ ಅಲ್ಲಿದ್ದ ಅರ್ಧ ಗಂಟೆ ಅಷ್ಟೇ ಇದ್ದಿದ್ದು ಏರ್ಪೋರ್ಟ್. ನಮಗೆ ಏನಕ್ಕೆ ಇಲ್ಲಿ ಸುಮ್ಮನೆ ಅಲ್ಲಿ ಮಲ್ಕೊಳ್ಳೋಕ್ಕೆ ಏನೂ ಇಷ್ಟ ಆಗ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ಅಟ್ಲೀಸ್ಟ್ ಏರ್ಪೋರ್ಟ್ಗೆ ಹೋದರೆ ಲಾಂಜಲ್ಲಾದರೂ ಹೋಗಿ ಸ್ವಲ್ಪ ಹೊತ್ತು ಕುತ್ಕೋಬೋದು ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಲಾಂಚ್ ಇನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ. ಯಾಕಂದರೆ 3 hours ಆದಮೇಲೆ ಓಪನ್ ಮಾಡೋದು ಅಂತ ಹೇಳಿದ್ರು. ಮುಂಚೆನೇ ಎಲ್ಲ ಚೆಕ್ ಇನ್ ಏನೇನಿದೆ ಎಲ್ಲ ಅಂತ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ಹೇಗೆ ಬರುತ್ತೆ ಆಗ ಹೋಗ್ತಾ ಇರಬೇಕು. ಈ ಥರ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದಾಗ ಯಾವಾಗ ಹೆಂಗೆ ಬರುತ್ತೆ ಆ ಸಿಚುವೇಶನಿಗೆ ನಾವು ಅಡ್ಜಸ್ಟ್ ಆಗ್ತಾ ಹೋಗ್ಬಿಡ್ಬೇಕು. ಇಲ್ಲಾಂದರೆ ನಾವು ಏನೂ ಎಂಜಾಯ್ ಮಾಡೋಕ್ಕಾಗಲ್ಲ, ಇಲ್ಲ ಯಾವುದೂ ಎಕ್ಸ್ಪೀರಿಯೆನ್ಸ್ ಆಗೋದಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ಹೆಂಗೆ ಬರುತ್ತೋ ಆ ಸಿಚುವೇಶನ್ನ ಆ್ಯಕ್ಸೆಪ್ಟ್ ಮಾಡಿಕೊಂಡು ಇನ್ನು ಓಡ್ತಾ ಇರ್ತೀವಿ. ನೋಡಿ ಇನ್ನು ಟ್ರಿಪ್ ಮಕ್ಕಳ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದಾಗ ಅವ್ರನ್ನ ಹ್ಯಾಂಡ್ಲ್ ಮಾಡಿಕೊಂಡು ಟ್ರಾವೆಲ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ನೋಡಿ. ಅವಳು ಅಳ್ತಾ ಇದ್ದಾಳೆ. ಯಾಕಂದರೆ ನಿದ್ದೆ ಸರಿ ಆಗಿರಲ್ಲ ಅವ್ರಿಗೆ, ಹಂಗೆ ಆಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಅಳ್ತಾ ಇರ್ತಾರೆ, ಸ್ವಲ್ಪ ಹೊತ್ತು ನಗ್ತಾ ಇರ್ತಾರೆ. ಹಂಗೆ ಅವ್ರದ್ದು ಮಿಕ್ಸ್ಡ್ ಫೀಲಿಂಗ್ ಇರುತ್ತೆ. ನಮ್ಗಂತೂ ತಲೆ ಔಟ್ ಆಗಿಬಿಟ್ಟಿರುತ್ತೆ. ಬಟ್ ಆದ್ರೂ ಅವ್ರ ಜೊತೆ ಈ ಒಂದು ಮೆಮೊರೀಸ್ ಎಷ್ಟಾಗುತ್ತೆ ಅಷ್ಟು ಕ್ರಿಯೇಟ್ ಮಾಡ್ತೀವಿ, ಅದು ಲೈಫ್ ಟೈಮ್ ಉಳಿಯುತ್ತೆ ನಮಗೆ. ಇನ್ನು ಅವಳಿಗೆ ಹೋಗ್ಬಿಟ್ಟು ಬೋರಿಟೋ ತೊಗೊಂಬಂದಿದ್ರು ಕಿರಣ್ ಅವಳಿಗೆ ತಿನ್ನೋಕ್ಕೆ ಅಂದ್ಬಿಟ್ಟು. ಸೊ ಹಾಗೆ ಒಂದು ಲಾಂಜ್ ಇನ್ನು ಬಂದ್ವಿ ಲಾಂಜ್ಗೆ. ಸೊ ಇಲ್ಲಿ ಎಷ್ಟು ಬೇಕಷ್ಟು ಆರಾಮಾಗಿ ತಿನ್ಕೊಳೋಣ, ಟೈಮ್ ಪಾಸ್ ಮಾಡೋಣ ಇಲ್ಲಿ ಕುತ್ಕೊಂಡು ಅಂದ್ಬಿಟ್ಟು. ಸೊ ಬಂದು ಕಿರಣ್ ಹೋಗ್ಬಿಟ್ಟು ಎಲ್ಲ ಏನೇನಿತ್ತು ಎಲ್ಲ ಒಂದೊಂದು ಇಷ್ಟು ತೊಗೊಂಡು ಬಂದಿದ್ದಾರೆ. ಸೊ ಚೆನ್ನಾಗಿ ತಿನ್ಕೊಂಡು ಆಮೇಲೆ ಇನ್ನೂ ಒಂದು ಸ್ವಲ್ಪ ಆಚೆ ಬಂದು ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ವಿ. ಟೈಮು 3 ಗಂಟೆ. ಚೆನ್ನಾಗಿ ತಿನ್ಕೊಂಬಂದ್ವಿ. ಯಾನ ಅಂತರೂ ನಿದ್ದೆ ಇಲ್ಲದೆ ಇಷ್ಟು ಆ್ಯಕ್ಟಿವ್ ಆಗಿ ಹೆಂಗೆ ಆಡ್ತಿತ್ತು ಅಂದರೆ ಲಿಟ್ರಲಿ ಕಿರಣ್ ಹೋಗ್ಬಿಟ್ಟು ಕೈನೇ ಮುಗಿತಾ ಇದ್ರು ಯಾನಾಗೆ ದೊಡ್ಡ ನಮಸ್ಕಾರ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳಿ ನಾವು? ಏನಿರುತ್ತಲ್ಲಿ? ಏನು ಅಲ್ಲೇನಿರುತ್ತೆ ಆ ಊರಲ್ಲಿ? ನಿದ್ದೆ ಬಂದಿದೆಯಾ? 1 hour ಫ್ಲೈಟ್ ಡಿಲೇ ಆಯ್ತಲ್ವಾ. ಸರಿ ಇನ್ನೇನು ಮಾಡೋದು, ಯಾನ ಕೂಡ ತುಂಬ ನಿದ್ದೆ ಬಂದುಬಿಟ್ಟಿತ್ತು ಅಂದ್ಬಿಟ್ಟು ಈ ಕಡೆ ಒಳಗಡೆ ಎಲ್ಲೋ ಕಿರಣ್ ಬಂದ್ಬಿಟ್ಟು ಒಂದು ಜಾಗ ಹುಡುಕಿದ್ರು. ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಜನ ಹಂಗೆ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಿದ್ರು ಎಲ್ಲಂದ್ರಲ್ಲಿ. ಇವಳ ಕರ್ಕೊಂಬಂದು ಹಂಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಮಲ್ಸ್ಕೊಂಡಿದ್ದೆ. ಹಾಗೆ ಇನ್ನು ಮತ್ತೆ ಸ್ಟಾರ್ಟ್ ಆಯಿತು ಇನ್ನು ಬೋರ್ಡಿಂಗೆಲ್ಲ. ಸರಿ ಅಂದ್ಬಿಟ್ಟು ಬೇಗ ಹೋಗೋಣ ಅಂತ. ಇದೊಂದು ಏನಂದರೆ ಮಕ್ಕಳಿಗೆ ಮತ್ತು ಫಸ್ಟ್ ಕ್ಲಾಸ್ ಇರೋರಿಗೆ ಮತ್ತು ಅವ್ರ ವಯಸ್ಸಾದವ್ರಿಗೆಲ್ಲ ಬೇಗ ಬಿಟ್ಬಿಡ್ತಾರೆ. ಸೊ ಬಂದಿದ ತಕ್ಷಣ ಇನ್ನು ಅವಳಿಗೆ ನಿದ್ದೆ ಬಂದಿತ್ತು. ಇದು ಸ್ವಲ್ಪ ಸ್ಪೇಷಿಯಸ್ ಆಗಿ ಕೂಡ ಇತ್ತು. ಆರಾಮಾಗಿ ಅವಳಿಗೆ ಮಲ್ಸ್ಕೊಳ್ಳೋದಕ್ಕೂ ನನಗೆ ಈಸಿ ಆಯಿತು. ಯಾಕಂದರೆ ಸೀಟ್ ಸ್ವಲ್ಪ ತುಂಬ ದೊಡ್ಡದಾಗಿತ್ತು, ಮುಂದೆ ಕೂಡ ಸ್ಪೇಸ್ ಸ್ವಲ್ಪ ಜಾಸ್ತಿ ಇತ್ತು. ಆರಾಮಾಗಿ ಅವಳಿಗೆ ನನ್ನ ಮೇಲೆ ಚಾಚ್ಕೊಂಡು ಮಲಗಿಸ್ಕೊಂಡ್ಬಿಟ್ಟಿದ್ದೆ. ಸೊ ಅವಳು ಕೂಡ ಆರಾಮಾಗಿ ಮಲ್ಕೊಂಡಿದ್ಲು. ನೀನು ಅಷ್ಟು ಹತ್ರ ಇಡ್ತೀನಿ ಓಪನ್ ದ ಡೋರ್ಸ್ ಅಂಡ್ ಎಮರ್ಜೆನ್ಸಿ ಅಂತ ಇರೋದು. ಏನೇನೋ ಮಾಡ್ದವ್ರೆ. ಅದು ನನಗೆ ಹೆಂಗೆ ಅನಿಸ್ತದೆ ಅಂದರೆ ಕೀಬೋರ್ಡಲ್ಲಿ ಏನೋ ಟೈಪ್ ಮಾಡ್ದಂಗಿದೆ. ಇದು ನೋಡಿದ್ದು ಇಲ್ಲಿ ಉಲ್ಟಾ ಬರ್ತೀನಿ.
There are 8 emergency exits on board. Emergency exits are 4 salonun ön hissəsində 2 çıxış yerləşir. Bilərsiniz. To make sure you're all ದೀಪಾಗೆ practiced with ಬೆಳಗ್ಗೆಯಿಂದ ಏನೋ ಆಗ್ಬಿಟ್ಟಿದೆ, ಏನೇನೋ ಮಾತಾಡ್ತಿದ್ವಿ ಅವಾಗಿಂದ. ನಿನ್ನೆನೂ ಇಲ್ಲ ಇವಾಗಲೂ ಇಲ್ಲ ನಿದ್ದೆ. ಸರಿ, ಬಿಸ್ನೆಸ್ ಕ್ಲಾಸ್ಗೆ ಏನು ಕೊಡ್ತಾರೆ? ಪಿಲ್ಲೋ, ಬ್ಲ್ಯಾಂಕೆಟ್. ನಮ್ದೇ ಇದೆ ಅಲ್ಲಿ. ದೀಪ ಎಕಾನಮಿನ ಬಿಸ್ನೆಸ್ ಮಾಡ್ಬಿಟ್ಟಿದ್ದಾರೆ. In the event of landing in water, remove the life jacket from its container and pull it over your head. Plane diplerinde ಉಂಗುರದಲ್ಲಿ ಬರ್ತೈತೆ ve ölçünüzü ಒಂದು ಸಣ್ಣ ಈ ಉಂಗುರ Tie the cups by ropes and pull them tight. Ölüyü doldurmak için kapakları çekin. ಅದೇನು ಮಾತಾಡ್ತಾರೋ Take your life jacket, pull the tackles. ಇವಳಿಗೆ ಮಾತಾಡೋದು ಅರ್ಥ ಆಗ್ತಿಲ್ಲ, ನಗ್ತಾಳ ಆಗಿಂದ. Air can be topped up by using mouse pieces. ಅದು ನಾವು ತಪ್ಪು ತಪ್ಪು ಮಾತಾಡ್ತೀವಿ ಚಿಕ್ಕ ಮಕ್ಕಳು ಇದ್ದಾಗ Emergency light turns ಹಂಗಿದೆ. in the water automatically. ಫ್ಲೈಟಲ್ಲಿ ಕೂಡ ಊಟ ಇತ್ತು. ನಾವು ಬೇರೆ ಲಾಂಜಲ್ಲಿ ಚೆನ್ನಾಗಿ ತಿನ್ಕೊಂಬಂದ್ಬಿಟ್ಟಿದ್ವಿ. ಇನ್ನು ಇಲ್ಲೂ ಕೊಟ್ಟಿದ್ದಾರೆ. ಇಯಾನ ಕೂಡ ಫುಲ್ ನಿದ್ದೆ ಹೊಡಿತಾ ಇದ್ದಾಳೆ. ಅವಳದು ಕೂಡ ಹಾಗೆ ಇದೆ ಮೀಲ್ಸ್. ಅದರಲ್ಲಿ ಅವಲಕ್ಕಿ ಮತ್ತು ಒಂದು ವೆಜಿಟೇಬಲ್ ಒಂದು ಕರಿ ಗ್ರೇವಿ ಥರ ಕೊಟ್ಟಿದ್ರು, ಮತ್ತು ಬನ್ ಕೊಟ್ಟಿದ್ರು, ಬಟರ್ ಕೊಟ್ಟಿದ್ರು, ಜ್ಯೂಸ್ ಇತ್ತು. ಸೊ ಮತ್ತು ಒಂದು ಇನ್ನೊಂದೇನೋ ಚೀಸ್ದು ಒಂದು ಕೇಕ್ ಥರ ಕೊಟ್ಟಿದ್ರು. ಹಾಗೆ ಒಂದು ಸ್ವೀಟ್ ಕೂಡ ಇತ್ತು. ಕಟ್ಲೆರಿ ನೋಡಿ ಎಷ್ಟು ಕ್ಯೂಟಾಗಿದೆ, ಎಷ್ಟು ಚೆನ್ನಾಗಿತ್ತು. ಎಷ್ಟಾಗುತ್ತೆ ಅಷ್ಟು ತಿನ್ಕೊಂಡ್ವಿ. ನನಗಂತೂ ತಿನ್ನೋಕ್ಕೆ ಇಲ್ಲ, ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಜಸ್ಟ್ ಒಂದು ಟೇಸ್ಟ್ ಮಾಡಿದೆ ಎಲ್ಲ ಒಂದೊಂದಷ್ಟು ಒಂದು ಐಟಮ್ಸ್ನ ಅಷ್ಟೇ. ಅದು ಸ್ವೀಟ್ ಕೊಟ್ಟಿದ್ರಲ್ಲ, ಅದು ಮತ್ತು ಸ್ವೀಟ್ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಅವ್ರು ಕೇಳಿದ್ವಿ ತೊಗೊಂಡು ಹೋಗ್ಬೋದಾ ಇದನ್ನ ಅಂತ. ಸೊ ಕಿರಣ್ ಇಲ್ಲ ತೊಗೊಂಡು ಹೋಗೋದಲ್ಲ ಅನಿಸುತ್ತೆ ಅಂತ ಹೇಳ್ತಿದ್ರು. ಸರಿ ಅಂದ್ಬಿಟ್ಟು ಅವ್ರಿಗೆ ಕೇಳಿದ ತಕ್ಷಣ ಓಕೆ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ರು. ಸೊ ಅದೊಂದು ತೊಗೊಂಡು ಬಂದಿದ್ದೆ ಯಾನಾಗೆ ಅಂತ, ಅವಳು ಎದ್ದಿದ ತಕ್ಷಣ ತಿನ್ಸೋಣ ಅಂತ. ಸೊ ಅವಳಿಗೆ ಕೂಡ ತುಂಬ ಚೆನ್ನಾಗಾಯಿತು ನಿದ್ದೆ, ಸಖತ್ತಾಗಿ ನಿದ್ದೆ ಹೊಡೆದಿದ್ದಾಳು ಉದ್ದಕ್ಕೆ ಚಾಚ್ಕೊಂಡು. ಸೊ ನಮಗಂತೂ ನಿದ್ದೆನೇ ಆಗಿಲ್ಲ. ಆದರೂ ಒಂದು ಸ್ವಲ್ಪ ಮಿಡ್ಲಲ್ಲಿ ಹಂಗೂ ಹಿಂಗೂ ಮಲ್ಕೊಂಡಿದ್ದೆ. ಲೈಟ್ಸ್ ಎಲ್ಲ ಆಫ್ ಮಾಡಿದ್ಮೇಲೆ ಕಾಸಿಯಾಗಿ ತುಂಬ ಚೆನ್ನಾಗಿತ್ತು. ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಏನಾಗಂತೂ ಅವಳು ನನಗೇನಿಲ್ಲ, ಏನಾಗ ತುಂಬ ಚೆನ್ನಾಗಿ ನಿದ್ದೆ ಆದರೆ ಅಷ್ಟೇ ಸಾಕು. ಹಾಗೆ ಏನೋ ಎಲ್ಲರೂ ಒಂದು ಜರ್ಕಿನೆಲ್ಲ ಹಿಡ್ಕೊಂಡು ಕ್ಯಾಬಿನ್ ಇರುತ್ತಲ್ಲ ಅದರೊಳಗಡೆ ಇಡ್ತಾಯಿದ್ರು. ನಮ್ಗೆ ಅವಾಗ ಅರ್ಥ ಆಗಿಲ್ಲ ಏನಕ್ಕೆ ಇಡ್ತಾ ಇದ್ದಾರೆ ಎಲ್ಲ ಜರ್ಕಿನ್ನ ಅಂತ. ಸೊ ಆಮೇಲೆ ಗೊತ್ತಾಯಿತು, ಇಳ್ದಿದ ತಕ್ಷಣ ಸಖತ್ ಚಳಿ ಇರುತ್ತೆ, ಹಾಕೊಂಬಂದ್ಬಿಡ್ಬೇಕು ಅಂತ. ಅವ್ರಿಗೆಲ್ಲ ಗೊತ್ತಲ್ವ. ಸೊ ಎಲ್ಲ ಇಟ್ಕೊಂಡಿದ್ರು. ನಾವು ನೋಡ್ರೆ ಎಲ್ಲ ಟ್ರಾಲಿ ಒಳಗಡೆ ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ಇಳ್ದಿದ ತಕ್ಷಣ ಸಖತ್ ಚಳಿ ಆಗ್ತಾಯಿತ್ತು. ಸರಿ ಅಂದ್ಬಿಟ್ಟು ಹಾಗೆ ಇನ್ನು ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಓಡ್ತಾ ಇದ್ವಿ. ಅಲ್ಲಿ ಫ್ಲೈಟಲ್ಲಿ ಯಾನಾಗೆ ಒಂದು ಟಾಯ್ ಕೊಟ್ಟರು. ಯಾರ್ಯಾರು ಇದ್ದಾರೆ ಮಕ್ಕಳು ಫ್ಲೈಟಲ್ಲಿ, ಸೊ ಎಲ್ಲರಿಗೂ ಒಂದಷ್ಟು ಟಾಯ್ಸ್ ಎಲ್ಲ ಕೊಡ್ತಾಯಿದ್ರು. ಸೊ ಇವಳಿಗೆ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಕೊಟ್ಟರು. ಕಿರಣ್ ಹೋಗ್ಬಿಟ್ಟು ಸೂಟ್ ಕೇಸ್ ಲಗೇಜ್ ಏನಿದೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಹಾಗೆ ವಾಶ್ರೂಮ್ಗೆ ಹೋಗೋಣ ಅಂತ ಅಯ್ಯಾನ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಅಲ್ಲಿ ಹೋಗಿ ನೋಡ್ತೀನಿ ಜೆಟ್ ಸ್ಪ್ರೇ ಕಾಣ್ತಾನೆ ಇಲ್ಲ. ಸೊ ಅದಕ್ಕೆ ಮಮ್ಮಿ ಇಲ್ಲ ಇದು ಎಲ್ಲೋ ಹೋಗ್ಬಿಟ್ಟಿದೆ, ಮಾಯ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ಲು. ಆಮೇಲೆ ನೋಡಿದ್ರೆ ಅಲ್ಲಿ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಸ್ಪ್ರೇ ಆಗುತ್ತೆ. ಅವಳಿಗೆ ಇದೇನಿದು ಅಂತೆಲ್ಲ ಜಾಸ್ತಿ ಕ್ವೆಶನ್ಸ್ ಕೇಳ್ತಾ ಇದ್ದಾಳೆ. ಪಕ್ಕದಲ್ಲಿ ಇರೋರಿಗೆಲ್ಲ ಕೇಳೋ ಥರ ಆ ಥರ ಕೇಳ್ತಾ ಇದ್ಲು ಕ್ವೆಶನ್ಸ್ ಎಲ್ಲ. ಸೊ ಫೈನಲಿ ನಾವು ರೀಚ್ ಆಗಿದ್ದೀವಿ ಬಾಕುಗೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕಂದರೆ ಇದು ನಮ್ಮ ಬಕೆಟ್ ಲಿಸ್ಟಲ್ಲಿತ್ತು ತುಂಬ ದಿನದಿಂದ ಈ ಥರ ಹೋಗಬೇಕು ಅಂತ. ಈ ಟೈಮ್ ನಾವು ಆ್ಯಕ್ಚುಲಿ ಜಪಾನಿಗೆ ಬರೋಣ ಅಂದ್ಕೊಂಡಿದ್ವಿ, ಬಟ್ ಅದೊಂದು ಆಗಿಲ್ಲ ಸ್ವಲ್ಪ ರೀಸನ್ಗೆ. ಸೊ ಫೈನಲಿ ನಾವು ಅಂದ್ಕೊಂಡಿರೋ ಪ್ಲೇಸಿಗೆ ಬಂದಿದ್ದೀವಿ, ಅಜರ್ಬೈಜಾನ್ ಬಾಕು. ತುಂಬ ಅಂದರೆ ತುಂಬ ಚಳಿ ಇದೆ. ಇಳ್ದಿದ ತಕ್ಷಣ ಸಖತ್ ಚಳಿ ಇತ್ತು ಮಾತ್ರ. ಸೊ ನಮಗೆ ಪಿಕಪ್ ಮಾಡೋದಕ್ಕೆ ಬಂದಿದ್ದರು. ನಾವು ಇವ್ರದ್ದು ಬುಕ್ ಮಾಡ್ಕೊಂಡಿದ್ವಿ. ನಾವು ಇರೋಷ್ಟು ದಿನ ಇವರೇ ನಮಗೆ ಪಿಕಪ್ ಎಲ್ಲ ಮಾಡ್ಕೊಂಡು ಎಲ್ಲ ತೋರಿಸ್ತಾ ಇರ್ತಾರೆ. ಗೈಡ್ ಆಗಿ ಕೂಡ ನಮ್ಮ ಜೊತೆನೇ ಇರ್ತಾರೆ. ಬಂದಿದ ತಕ್ಷಣ ಇಯಾನ ಹೇಳ್ತಾ ಇದ್ದು ನನ್ನ ಕೈಯೆಲ್ಲ ತಣ್ಣಗಾಗ್ತಾ ಇದೆ ಅಂತ. ಆಮೇಲೆ ಪಾಪ ಅನಿಸ್ತು, ಯಾಕಂದರೆ ನಮ್ಗೆ ಐಡಿಯಾ ಇರಲಿಲ್ಲ, ಎಲ್ಲ ಲಗೇಜಲ್ಲಿ ಇಟ್ಬಿಟ್ಟಿದ್ವಿ. ಯಾರು ಕೊಟ್ಟರು? So, what's the plan for today? Let me tell you one thing, which is walking distance to all attractions. There will be restaurants, coffee shop, everything is beside your. It is you know the. ಅಯ್ಯೋ ಚೆನ್ನಾಗಿದೆಯಾ? ನಾವೆಲ್ಲಿದ್ದೀವಿ ಇವಾಗ? ಬಾಕು ಎಲ್ಲಿದೆ? ಕಾರಲ್ಲಿ ಕುತ್ಕೊಂಡ್ಮೇಲೆ ಒಂದು ಸ್ವಲ್ಪ
ಟೆಂಪ್ರೇಚರ್ ಎಲ್ಲ ನಾರ್ಮಲ್ ಆಯಿತು ಆಮೇಲೆ. ಸೊ ಇನ್ನು ನಾವು ಬುಕ್ ಮಾಡಿದ್ದು ಇವ್ರಿಗೆ ಮುಂಚೆನೇ ಡೇ 1ಇಂದ ಲಾಸ್ಟ್ ಡೇವರೆಗೂ ಪಿಕಪ್ ಮತ್ತು ಡ್ರಾಪ್ ಏರ್ಪೋರ್ಟ್ವರೆಗೂ ಇವ್ರದ್ದೇ ಎಲ್ಲ ನಮ್ಮದು ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಪ್ಲಸ್ ಅವರು ಗೈಡ್ ಆಗಿ ಕೂಡ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಖರ್ಚು ಮಾಡಿಕೊಂಡು ಏನು ಗೊತ್ತಿಲ್ಲದೆ ತಿರ್ಗೋ ಬದಲು ಇದು ಬೆಟರ್ ಆಪ್ಷನ್ ಅಂತ ನಮ್ಗೆ ಅನಿಸ್ತು. ಸೊ ಇದು ಬಂದು ನಮಗೆ 36,000 ಆಗಿದೆ ಜಸ್ಟ್ ಇದು ಟ್ರಾನ್ಸ್ಪೋರ್ಟ್ ಮತ್ತು ಇವ್ರ ಗೈಡ್ ಆಗಿ ನಮ್ಮ ಜೊತೆನೇ ಯಾವಾಗಲೂ ಇರೋದಕ್ಕೆ. ಅಂದರೆ ಒಂದು 700 ಏನೋ 800 ಮನ್ನತ್ ಆಗಿತ್ತು. ಸರಿ ಅಂದ್ಬಿಟ್ಟು ಇದು ಬೆಟರ್ ಅನಿಸ್ತು. ಆರಾಮಾಗಿ ಮಗು ಇರೋದ್ರಿಂದ ನಾವು ರಿಸ್ಕ್ ತೊಗೊಳಕ್ಕೆ ಇಷ್ಟ ಆಗಲಿಲ್ಲ. ನೋಡಿ ಅವ್ರಿಗೆ ಗೊತ್ತಿದೆ ಇವಾಗ ನಮಗೆ ಕರ್ಕೊಂಬಂದಿದ್ದಾರೆ ಇಲ್ಲಿ ರೀಚಾರ್ಜ್ ಮಾಡಿಸ್ಬೇಕು, ನಾವು ಸಿಮ್ ತೊಗೊಬೇಕು ಅಂತ ಹೇಳಿದ್ದಕ್ಕೆ ಇವರೇ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂದು ನಮ್ಮ ಹತ್ರ ಕ್ಯಾಶು ಕೂಡ ಇರಲಿಲ್ಲ, ಇನ್ನೂ ಕ್ಯಾಶ್ ತೊಗೊಂಡಿರಲಿಲ್ಲ, ಅವರೇ ಪೇ ಮಾಡಿದ್ದಾರೆ ಸದ್ಯಕ್ಕೆ ಇದಕ್ಕೆ. ಸರಿ ನಾನು ಪೇ ಮಾಡಿರ್ತೀನಿ ಆಮೇಲೆ ನಮಗೆ ಕೊಡಿ ಅಂತ ಹೇಳಿದ್ರು. ಸೊ ಬಂದಿದ ತಕ್ಷಣ ಕಿರಣ್ ಒಂದಷ್ಟು ಪ್ಲ್ಯಾನ್ ಏನಿತ್ತು 15 ಡೇಸ್ಗೆ ಅಂದ್ಬಿಟ್ಟು ಸಿಮ್ ತೊಗೊಂಡ್ರು. ಮತ್ತು 100 ಮಿನಿಟ್ಸ್ ಏನೋ ಎಷ್ಟೋ ಮಿನಿಟ್ಸ್ ಏನೋ ಸೆಕೆಂಡ್ಸ್ ಫ್ರೀ ಇರುತ್ತಂತೆ ಕಾಲ್ಸ್ ಎಲ್ಲ. ಸರಿ ಬೆಟರ್ ಅನಿಸ್ತು. ಸೊ ಅದೆಲ್ಲ ತೊಗೊಂಡ್ವಿ. ಅದಾದಮೇಲೆ ಮತ್ತೆ ATM ಹತ್ರ ಕರ್ಕೊಂಡು ಹೋದ್ರು. ಸೊ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕ್ಯಾಶ್ ಎಲ್ಲ ತೊಗೊಂಡು ಅಲ್ಲಿಂದ ಡೈರೆಕ್ಟ್ ನಮಗೆ ರೂಮ್ ಹತ್ರ ಡ್ರಾಪ್ ಮಾಡಿದ್ರು. ಸೊ ತುಂಬ ಜನ ಕೂಡ ಗೆಸ್ ಮಾಡ್ತಾ ಇದ್ರಿ ಲಂಡನ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಆ ಥರ ಎಲ್ಲ. ಸ್ವಲ್ಪ ಜನ ಬಾಕು ಅಜರ್ಬೈಜಾನ್ ಅಂತಲೂ ಗೆಸ್ ಮಾಡಿದ್ದೀರಾ. ಸೊ ತುಂಬ ಖುಷಿ ಆಯಿತು ಎಲ್ಲ ಗೆಸ್ ಮಾಡಿದ್ದು ಎಲ್ಲ ನೋಡಿ. ಸೊ ಅಷ್ಟೇ ಇನ್ನು ಅವರು ನಮಗೆ ಡೈರೆಕ್ಟಾಗಿ ಮತ್ತೆ ರೂಮ್ ಹತ್ರ ಡ್ರಾಪ್ ಮಾಡಿದ್ರು. ನಾವು Airbnb ಬುಕ್ ಮಾಡ್ಕೊಂಡಿದ್ವಿ ಮನೆ ಥರ. ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಥರ ಇದೆ ಏನು ಅಂತ. ಮತ್ತು ಟ್ರಿಪ್ ವ್ಲಾಗ್ಸ್ ಎಲ್ಲ ನೀವು ಎಂಜಾಯ್ ಮಾಡ್ತೀರಾ ಖಂಡಿತ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ನನಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಲೈಕ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಎಷ್ಟು ಇಷ್ಟ ಆಗ್ತಿದೆ, ಎಷ್ಟು ಆಗ್ತಾ ಇಲ್ಲ ನಿಮಗೆ ಅಂತ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ನಿಮ್ಗೇನಾದರೂ ಕೇಳಬೇಕಿತ್ತು ಕ್ವೆಶನ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ, ನಾವೆಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತೀನಿ. ಆದಷ್ಟು ಬೇಗ ಟ್ರಿಪ್ ವ್ಲಾಗ್ಸ್ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತೆ ಸಿಗೋಣ.